ಸರ್ ಯತ್ನಾಳ್ ಅವರ ಮತ ಯಾರಿಗೆ ಹೋಗಿದ್ರೆ ಅನುಕೂಲ? ಬಿಜೆಪಿಗೆ ಹೋದ್ರೆ ಅದರ ಏನು ತೂಕ ಏನಿರುತ್ತೆ ಸರ್? ಅವ್ರು ಆಲ್ರೆಡಿ ನಂಬರ್ಸ್ ಇತ್ತಲ್ಲ ಅವ್ರ ಹತ್ರ, ಉಪಯೋಗ ಏನು ಸರ್ ಅವ್ರಿಗೆ? ನೀವು ಆಗ್ಲೇ ಹೇಳಿದ್ರಲ್ಲ, ಹೊಟ್ಟೆ ತುಂಬಿದವರಿಗೆ ಏನು ಹೊಟ್ಟೆ ಬಿರಿಯಾನಿ ಆಗಿರುವಂತೆ ಆಗ್ತದೆ. ಹಾಗೆ ಯತ್ನಾಳ್ ಅವರು ಹೊಟ್ಟೆ ತುಂಬಿದವ್ರಿಗೆ ಹೋಳಿಗೆ ತಿನ್ಸಕ್ ಹೋಗಿದ್ರಿ ಇವತ್ತು. ಯಾಕೆ ಅಂದ್ರೆ ಯತ್ನಾಳ್ ಅವ್ರಿಗೆ ಬಿಜೆಪಿ ಬಗ್ಗೆ, ಬಿಜೆಪಿ ರಾಷ್ಟ್ರೀಯ ನಾಯಕರ ಬಗ್ಗೆ ಆಗ್ಲಿ, ಮೋದಿ ಅವರ ಬಗ್ಗೆ ಆಗ್ಲಿ, ಅಮಿತ್ ಶಾ ಬಗ್ಗೆ ಆಗ್ಲಿ ಕೋಪ ಇಲ್ಲ. ಅವ್ರಿಗಿರೋ ಕೋಪ ಏನಿದ್ರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಗ್ಗೆ. ಅವರ ಜಗಳ ಲೋಕಲ್, ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಇನ್ನೂ ಮನಸ್ಸಲ್ಲಿ ಬಿಜೆಪಿನೇ, ಮತ್ತು ಅದನ್ನ ಬಹಿರಂಗವಾಗಿ ಹೇಳ್ಕೊಂಡು ಬಿಟ್ಟಿದ್ದಾರೆ ಕೂಡ. ಮತ ಹಾಕೋದು ಮಾತ್ರ ಅಲ್ಲ, ಪಕ್ಷದ ಅಧ್ಯಕ್ಷ ಪತ್ರ ಬರೆದು ಮತ ಹಾಕಿದ್ದಾರೆ. ಪಕ್ಷದ ಅಧ್ಯಕ್ಷರಿಗೆ ನಾನು ನಿಮ್ಗೆ ಮತ ಹಾಕ್ತೇನೆ ಅಂತ ಹೇಳಿ ಹಾಕಿದ್ದಾರೆ. ಅಶೋಕ್ ಅವರು ನಮ್ಗೆ ಹಾಕಿ, ಈಗ ಬಿಜೆಪಿಗೆ ಹಾಕ್ತೇನೆ ಅಂತ ಅವರೇ ಹೇಳಿರುವಾಗ ಅಶೋಕ್ ಅವ್ರದ್ದು JDS ಗೆ ಮತ ಹಾಕಿ ಅಂತ ಹೇಗೆ ಹೇಳ್ತಾರೆ? ಒಂದು ಆಮೇಲೆ ಆವಾಗಲೇ ಹೇಳಿದ್ನಲ್ಲ, ಬಿಜೆಪಿಗೆ ಅಷ್ಟು ದೊಡ್ಡ ಸ್ನೇಹ, ಅಷ್ಟು ದೊಡ್ಡ ಅಭಿಮಾನ ಮತ್ತು ಪ್ರೇಮ ಉಳಿದಂಗಿಲ್ಲ JDS ಮೇಲೆ. ಅಂದ್ರೆ ರಾಜ್ಯ ಮಟ್ಟದಲ್ಲ ಹೈಕಮಾಂಡ್ ಲೆವೆಲ್ ಅಲ್ಲ ಸರ್ ಇದು? ರಾಜ್ಯ ಮಟ್ಟದಲ್ಲಿ ಹೈಕಮಾಂಡ್ ನಿಜ, ಆದ್ರೆ ಇವರು ಈಗಾಗಲೇ ಬಹಿರಂಗ ಹೇಳಿಬಿಟ್ಟು ಪತ್ರ ಬರೆದು ಬಿಟ್ಟಿದ್ದಾರೆ. ಯತ್ನಾಳ್ ಅವರು ಪತ್ರ ಬರೆದು ಹಿ ಹ್ಯಾಸ್ ಕಮಿಟೆಡ್ ಹಿಮ್ಸೆಲ್ಫ್. ಅಲ್ಲ ಸರ್, ಈ ಸ್ನೇಹ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ರಾಜ್ಯ ಮಟ್ಟದಲ್ಲಿ ಮಾತ್ರನಾ? ಹೈಕಮಾಂಡ್ ಲೆವೆಲ್ ಹಂಗೆ ಇದೆಯಾ ಇವ್ರದ್ದು ಅಂತ? ಅಲ್ಲ, ಈ ಸ್ನೇಹ ಸಂಬಂಧ ಏನಿದೆ, JDS ಬಿಜೆಪಿ ಒಂದು ಮೈತ್ರಿ ಏನಿದೆ, ಅದು ಮೈತ್ರಿ ರಾಷ್ಟ್ರದ ಒಂದು ಚುನಾವಣಾ ತಂತ್ರಗಾರಿಕೆ ಆಗಿರಲಿಲ್ಲ. ಅದು ರಾಜ್ಯದ, ಅದರಲ್ಲೂ ಹಳೆ ಮೈಸೂರು ಭಾಗದ ಒಕ್ಕಲಿಗ ಓಟುಗಳನ್ನ ಕುಮಾರಸ್ವಾಮಿ ತರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲೇ ಒಪ್ಪಂದ ಆಗಿತ್ತು. ಅದರ ಆಚೆ ಕುಮಾರಸ್ವಾಮಿ ಅವ್ರಿಗಾಗಲಿ JDS ಆಗಲಿ ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಕಡಿಮೆ ಜಾಗ ಇಲ್ಲ. ಇನ್ನು ಕರ್ನಾಟಕದ ಆಚೆ ಇವ್ರ ಪಾತ್ರ ಏನಿದೆ? ಕರ್ನಾಟಕದ ಆಚೆ ಏನು ಪಾತ್ರ ಇದೆ ಇವ್ರಿಗೆ? ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಅಷ್ಟು ಗಣನೀಯ ಪ್ರಮಾಣದಲ್ಲಿ ಇವ್ರ ಮಹತ್ವ ಇಲ್ಲ. ಏನಿದ್ರು ಕೂಡ ಇನ್ನು ತುಂಬಾ ಕಷ್ಟ ಇದೆ. JDSಗೆ ಇನ್ನು ತುಂಬಾ ಕಷ್ಟ ಇದೆ. ಇನ್ನು ಅವರು ಹೇಗೆ ಪಕ್ಷವನ್ನು ಸಂಘಟನೆ ಮಾಡ್ಕೋತಾರೆ, ಅದನ್ನ ಹೇಗೆ ಮತ್ತೆ ದೇವೇಗೌಡರು ಅವ್ರಿಗೆ ಯೌವನದಲ್ಲಿ ಅವರು ಮಾಡ್ತಿದ್ರು, ಮತ್ತೆ ಮರುದಿವಸನೇ ಟ್ರ್ಯಾಕ್ಟರ್ ತಗೊಂಡು ರೈತ ಸಂಘಟನೆ ಮಾಡಿ ಹೊಂಟ್ಬಿಡೋರು ಅವರು. ಈಗ ಆ ಕಾಲಮಾನ ಇಲ್ಲ. ಹಾಗೇನೆ ಕುಮಾರಸ್ವಾಮಿ ಅವರ ಅವರ ಸ್ವಭಾವನೆ ಬೇರೆ. ಮತ್ತೆ ಆ ದೇವೇಗೌಡರು ಆ ಒಂದು ಯೌವನದ ಕಾಲದಿಂದ ಮತ್ತೆ ಇಲ್ಲಿವರೆಗೂ ಅನೇಕ ಅವಾಂತರಗಳು, ಅನೇಕ ಪ್ರಶ್ನಾರ್ಹ ಬೆಳವಣಿಗೆಗಳು JDS ಅಲ್ಲಿ ನಡೆದೋಗ್ಬಿಟ್ಟಿವೆ. ಹೀಗಾಗಿ ಈಗಿನ ಜನಾಭಿಪ್ರಾಯನೇ ಬೇರೆ ಇದೆ. ಈಗ ಹೇಗೆ ಪಕ್ಷವನ್ನು ಕಟ್ತಾರೆ, ಅಥವಾ ಅನಿವಾರ್ಯವಾಗಿ ಬಿಜೆಪಿ ಪಕ್ಷವನ್ನೇ ಸೇರಿಬಿಡ್ತಾರೋ ಕುಮಾರಸ್ವಾಮಿ, ಕಾದು ನೋಡ್ಬೇಕು ನಾವು. ಎಸ್ ಸರ್, ಬರ್ತೀನಿ, ಸ್ಟೇ ವಿತ್ ಮೀ ಸರ್. ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೀನಿ ಅಂತ ಬೆಳಗ್ಗೆ GT ದೇವೇಗೌಡರು ಹೇಳಿದ್ರು. ಹಾಕ್ತೀನಿ ಅಂದಿದ್ರು, ಹಾಕಿದ್ದೀನಿ ಅಂತಾನು ಅಂದ್ರು. ಎರಡೂ ಸ್ಟೇಟ್ಮೆಂಟ್ ಕೊಟ್ಟಿದ್ರು. JDS ಪಕ್ಷದ ಸಂಪರ್ಕಕ್ಕೆ ಸಿಗದ GT ದೇವೇಗೌಡ ಆತ್ಮಸಾಕ್ಷಿ ಮತ ಕಾಂಗ್ರೆಸ್ಗೆ ವರದಾನ ಆಗತ್ತಾ? ಇದನ್ನ ಬೆಳಗ್ಗೆಯೇ ನಾವು ಈ ಆಂಗಲ್ ಕೊಟ್ಟಿದ್ವಿ. ಆತ್ಮಸಾಕ್ಷಿ ಮತ GTD ಸ್ಟೇಟ್ಮೆಂಟು ಕಾಂಗ್ರೆಸ್ಸಿಗೆ ವರದಾನ ಆಗತ್ತಾ ಅಂತ ಬಹುತೇಕ ಹಂಗೆ ಇದ್ದಂಗೆ ಕಾಣಿಸ್ತಾ ಇದೆ. ಅವ್ರ ಆತ್ಮಸಾಕ್ಷಿ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ, ಅದು ಸೀಕ್ರೆಟ್ ವೋಟ್ ಆಗ್ತಕ್ಕಂಥದ್ದು. ನಾವೆಲ್ಲೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದೀವಿ. ಗೋವಿಂದ ರಾಜು ಗೆಲ್ತಾರೆ. ಅವ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ, ಅದು ಸೀಕ್ರೆಟ್ ವೋಟ್ ಆಗ್ತಕ್ಕಂಥದ್ದು. ನಾವೆಲ್ಲೂ ಕೂಡ. ಬಸವರಾಜ್ ಸರ್, ಈ ಸ್ಟೇಟ್ಮೆಂಟ್ ಬಗ್ಗೆ ಏನು ಹೇಳ್ಬೋದು ನೀವು? GTD ಅವರು ಬರ್ತಾ 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 ಬಹಳ ದೂರ ಉಳ್ಕತಾ ಇದ್ದಾರಾ? ಈಗ GTD ಅವರಾಗಲಿ, JDS ಅಲ್ಲಿ ಮತ್ತೆ ಬಿಜೆಪಿಲಿ ST ಸೋಮಶೇಖರ್ ಆಗಲಿ, ಇವ್ರು ಈಗಾಗಲೇ ಬಂಡಾಯದ ಹಾದಿ ತುಳಿದು ಆಗಿದೆ. ಮತ್ತೆ GT ದೇವೇಗೌಡರು ನಿನ್ನೆ ವಂಡರ್ಲಾ ರಿಸಾರ್ಟ್ ಹತ್ರ ಹೋಗಿದ್ರು ಅಂತ ಸುದ್ದಿ ಕೂಡ ಇತ್ತು. ಅಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡಿದ್ದಾರೆ. ಮತ್ತೆ ಆತ್ಮಸಾಕ್ಷಿ ಮತ್ತು ವಿಪ್ ಮತ್ತು ವಿಪ್ ಇರುವಾಗ ಆತ್ಮಸಾಕ್ಷಿ ಅಂದ್ರೆ ಏನು ಅಂದ್ರೆ, ವಿಪ್ ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿದೆ ಅಂತ ಅದರ ಅರ್ಥ. ನನ್ನ ಆತ್ಮಸಾಕ್ಷಿಯಾಗಿ ವಿಪ್ ಇದೆ, ನನ್ನ ಆತ್ಮಸಾಕ್ಷಿಯನ್ನು ನಾನು ಪಾಲಿಸ್ತೇನೆ. ಅದರ ಅರ್ಥ ಏನು? ವಿಪ್ಪನ್ನು ನಾನು ನಂಬೋದಿಲ್ಲ, ಅದನ್ನು ಒಪ್ಪೋದಿಲ್ಲ, ಅದಕ್ಕೆ ನನಗೆ ಯಾರು ಸರಿ ಅನಿಸ್ತಾ ಅವ್ರಿಗೆ ಓಟ್ ಹಾಕ್ತೇನೆ. ಅವ್ರಿಗೆ ಸರಿ ಅನಿಸಿದ್ದು ಯಾರು? ಈಗ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಅಭ್ಯರ್ಥಿಗಳು. ಅವರು DK ಶಿವಕುಮಾರ್ ಆಗಲಿ, ಕಾಂಗ್ರೆಸ್ ನಾಯಕರುಗಳು ಯಾರಿಗೆ ಓಟ್ ಹಾಕಂತ ಹೇಳ್ತಾರೆ ಅವ್ರು ಹಾಕಿರ್ತಾರೆ. ಇನ್ ಆಲ್ ಲೈಕ್ಲಿಹುಡ್ he must have voted to ವಿನಯ್ ಕಾರ್ತಿಕ್. ಕರೆಕ್ಟ್ ಸರ್, JDS ವಿಷಯದಲ್ಲಿ ನನ್ಗೆ ಅನ್ಸಿದ್ದು, ಇವ್ರು ಅಭ್ಯರ್ಥಿ ಹಾಕೋಕ್ಕಿಂತ ಮುಂಚೆ ಇದ್ದ ಜೋಶು ಅಭ್ಯರ್ಥಿ ಹಾಕಿದ್ಮೇಲೆ ಉಳಿಸ್ಕೊಳ್ಳಿಲ್ವಾ ಅಂತ. ಎಕ್ಸಾಂಪಲ್ ಆಯ್ತು, ಬೇಡ ಬಿಡಿ, GTD ಅವ್ರನ್ನ ಹೊರಗಿಟ್ಟೆ ಮಾತಾಡೋದಾದ್ರೆ ನಾವು ಬಿಜೆಪಿ ಉಚ್ಚಾಟಿತ ಶಾಸಕರನ್ನು ಸಂಪರ್ಕಕ್ಕೆ ತಗೊಳ್ಳಿಲ್ಲ, ಒಂದು ಕನ್ವಿನ್ಸ್ ಮಾಡ್ಲಿಲ್ಲ, ಒಂದು ಅಪ್ರೋಚ್ ಮಾಡ್ಲಿಲ್ಲ. ಬಿಜೆಪಿ ಅವ್ರು ಬಿಡಿ, JDS ಆದ್ರೂ ಮಾಡ್ಬೋದಿತ್ತಲ್ಲ, ಇವ್ರಿಗೆ ತಾನೇ ಬೇಕಾಗಿದ್ದು. ಈಗ ಚುನಾವಣಾ ಪೂರ್ವ ಸಂದರ್ಭದಲ್ಲಿ ನಮ್ಮ ಹತ್ರ ಎಷ್ಟು ಶಾಸಕರಿದ್ದಾರೆ, ಇಬ್ರು ಸೇರಿ ಮೈತ್ರಿ, ಬಿಜೆಪಿ ಮತ್ತು JDS ಮೈತ್ರಿ ಶಾಸಕರು ಎಷ್ಟಿದ್ದಾರೆ,
ಎಷ್ಟು ಜನ ಇದ್ದಾರೆ, ನಾವು ಎಷ್ಟು ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾ ಇದ್ದೇವೆ, ಮೊದಲನೇ ಅಭ್ಯರ್ಥಿಗೆ ಎಷ್ಟು ಜನ ಹಾಕಬೇಕು, ಎರಡನೇ ಅಭ್ಯರ್ಥಿಗೆ ಎಷ್ಟು ಜನ ಹಾಕಬೇಕು, ಹೆಚ್ಚುವರಿ ಅಭ್ಯರ್ಥಿಗೆ ಎಷ್ಟು ಜನ ಹಾಕಬಹುದು, ಎಷ್ಟು ಕಡಿಮೆ ಬೀಳ್ತವೆ, ಆ ಕೊರತೆಯನ್ನು ಹೇಗೆ ನೀಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘ ಚರ್ಚೆ ಮತ್ತು ಸ್ಟ್ರಾಟಜಿ ಎಲ್ಲವನ್ನು ಮಾಡಬೇಕಾಗ್ತದೆ. ಅದು ಯಾವುದನ್ನು ಮಾಡಿಲ್ಲ ಕುಮಾರಸ್ವಾಮಿ ಅವರು, ಅದು ಯಾವುದನ್ನು ಮಾಡಿಲ್ಲ. ಸುಮ್ಮನೆ ಗೋವಿಂದರಾಜ್ ನಿಲ್ಲಿಸಬೇಕು, ಜಸ್ಟ್ ಟು ಪ್ರೊವೈಡ್ ರೆಸಿಸ್ಟೆನ್ಸ್, ಒಂದು ಪ್ರೊಟೆಸ್ಟ್, ಒಂದು ರೀತಿಯ ಸ್ಪರ್ಧೆ ಏರ್ಪಾಡು ಮಾಡೋದಕ್ಕೆ ಅಷ್ಟೇನೆ. ಅದರ ಆಚೆಗೆ ಯಾವ ತಯಾರಿಯನ್ನು, ಯಾವ ಪೂರ್ವ ತಯಾರಿಯನ್ನು ಅವ್ರು ಮಾಡಲಿಲ್ಲ. ಮತ್ತು ಹಾಗೇನೆ ಇಲ್ಲಿನ ಬಿಜೆಪಿ ನಾಯಕರು ಕೂಡ ಅಷ್ಟಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕಾಣೋದಿಲ್ಲ. ಇಲ್ಲಿನ ಅಶೋಕ್ ಆಗಿರ್ಬೋದು ಅಥವಾ ವಿಜೇಂದ್ರ ಆಗಿರ್ಬೋದು ಅಥವಾ ಮತ್ತಾರೇ ಆಗಿರಲಿ, ಇಲ್ಲಿನ ನಾಯಕರು ಕೂಡ ಅಷ್ಟಾಗಿ ತಲೆ ಹಚ್ಕೊಂಡೇ ಇಲ್ಲ. ಹೀಗಾಗಿ ಆ JDS ಶಾಸಕರಿಗೆ ಏನು ಅನಿಸ್ಬಿಡ್ತದೆ, ನಮ್ಮನ್ನು ಯಾರು ಏನು ಕ್ಯಾರೆ ಅನ್ನೋರಿಲ್ಲ, ಮತ್ತು ನಮ್ಮ ಹಿತಾಸಕ್ತಿಯನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ನಾವು ಯಾರು ಬೇಕು ಅವ್ರು ಓಟ್ ಹಾಕೋಣ, ಆ ತೀರ್ಮಾನಕ್ಕೆ ಬಂದ್ರೆ ಸಾಧ್ಯ. ಬಹಳ ಸಹಜ ಅಲ್ವಾ ಅದು? ಕರೆಕ್ಟ್. ಬಂದೆ ಸರ್ ನಾನು ನಿಮ್ಮ ಹತ್ರ ಇನ್ನೊಂದೆರಡು ನಿಮಿಷ ಟೈಮ್ ಕೊಡಿ. ಕಾಂಗ್ರೆಸ್